ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಅಪಘಾತವಾದಾಗ ಯಾವ ರೀತಿ ಒಂದು ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಅಪಘಾತವಾದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಸಹಾಯಕ್ಕೆ ಯಾರು ಅಂಜದೆ ಹೋಗ್ಬೋದು. ಯಾಕೆ ಅಂತಂದರೆ ಈ ಮುಂಚೆ ಎಲ್ಲ ಏನಿತ್ತಪ್ಪ ಅಂತಂದರೆ ಯಾರು ತೆಗೆದುಕೊಂಡು ಹೋಗ್ತಾರೋ ಅವ್ರ ಮೇಲೆ ಕೇಸ್ ನಮೂದಾಗುತ್ತೆ ಅಂತ ಒಂದು ಕಲ್ಪನೆ ಇತ್ತು. ಈಗೆಲ್ಲ ಕಾನೂನು ಬಹಳ ಬದಲಾವಣೆ ಆಗಿದೆ. ಅವ್ರಿಗೆ ಯಾರು ಅಡ್ಮಿಟ್ ಮಾಡ್ತಾರೋ ಅವ್ರಿಗೇನು ಖಂಡಿತವಾಗ್ಲೂ ತೊಂದರೆ ಆಗೋದಿಲ್ಲ. ಹಾಗಾಗಿ ನೀವು ದಯವಿಟ್ಟು ಅವ್ರನ್ನ ಒಂದು ಚಿಕಿತ್ಸೆ ಕೊಡುವ ಆದ್ಯತೆ ನೀಡಿ. ಇನ್ನು ನಾನು ಹೇಳಿದಾಗೆ ನಿಮಗೆಲ್ಲ ಪರಿಹಾರಗಳು ಸಿಗುತ್ತೆ. ಇನ್ನೂ ಒಂದು ಪರಿಹಾರ ಏನಪ್ಪ ಅಂತಂದರೆ, ನಿಮಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲಿ ಒಂದು ಶುಶ್ರೂಷೆಯನ್ನು ಚಿಕಿತ್ಸೆ ಸಿಕ್ಕಿರುತ್ತೆ. ಆದರೆ ಅಲ್ಲಿ ನಿಮಗೇನಾದರೂ ಒಂದು ರಾಡ್ ಹಾಕಿರ್ಬೋದು, ಇನ್ನೊಂದು ಟ್ರಾನ್ಸ್ಪ್ಲಾಂಟ್ ಏನು ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಇದು ಒಂದು ನಿರ್ದಿಷ್ಟ ಅವಧಿಯ ನಂತರ, ಒಂದು 6 ತಿಂಗಳ ನಂತರ, 1 ವರ್ಷದ ನಂತರ ಮತ್ತೆ ನಿಮಗೇನಾದರೂ ಚಿಕಿತ್ಸೆ ಕೊಡಬೇಕು, ಆಪ್ರೇಷನ್ ಮಾಡಬೇಕು ಅಂತಂದಾಗ ಏನಾಗುತ್ತೆ ಅಂದರೆ, ನೀವು ಕೇಸ್ ಫೈಲ್ ಮಾಡ್ತೀರಲ್ಲ, ಈ ಟ್ರಿಬ್ಯುನಲ್ಸ್ ಅಂತಲೇ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಈ ಟ್ರಿಬ್ಯುನಲ್ಸ್ ಇದೆ, ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಟ್ರಿಬ್ಯುನಲ್ಸ್ ಇದೆ. ಅದು ತ್ವರಿತಗತಿಯಲ್ಲಿ ಅವು ಏನಪ್ಪ ಅಂತಂದ್ರೆ, ಅವು ಕೆಲಸ ಏನಪ್ಪ ಅಂತಂದರೆ ಈ ಒಂದು ಆಕ್ಸಿಡೆಂಟ್ ಆಗಿರೋದಕ್ಕೆ ಪರಿಹಾರ ಕೊಡಿಸೋದೇ ಅವುಗಳ ಕೆಲಸ. ಹಾಗಾಗಿ ತುಂಬ ತ್ವರಿತವಾಗಿದ್ದು ತೀರ್ಮಾನ ಆಗುತ್ತೆ ಸ್ನೇಹಿತರೆ. ಆ ಒಂದು ಟ್ರಿಬ್ಯುನಲ್ಸಲ್ಲಿ ನೀವು ಕೇಸ್ ಫೈಲ್ ಮಾಡಿದಾಗ, ಆಮೇಲೆ ನಾನು ಹೇಳಿದಾಗೆ ಪೊಲೀಸರು FIR ಫೈಲ್ ಮಾಡಿರ್ತಾರೆ, ಇವೆಲ್ಲ ಅಲ್ಲಿ ಹೋಗುತ್ತೆ. ಆಮೇಲೆ ವಿಮಾ ಕಂಪ್ನಿಯವ್ರು ಬರ್ತಾರೆ. ಯಾಕೆಂದರೆ ಸಾಮಾನ್ಯವಾಗಿ ಅವರೇ ಅದನ್ನು ಸೆಟ್ಲ್ ಮಾಡೋದು, ನಿಮ್ಗೆ ಎಷ್ಟು ಇದು ಬರುತ್ತೆ ಅಂತ. ಕಾನೂನಿನಲ್ಲಿ ಯಾವ ರೀತಿ ತೊಂದರೆ ಆದಾಗ ಅವ್ರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಬಹಳಷ್ಟು ಒಂದು ನಿರ್ದಿಷ್ಟ ಪ್ರಮಾಣ ಇದೆ. ಅಂದರೆ ಬಹಳಷ್ಟು ಈ ಸುಪ್ರೀಂ ಕೋರ್ಟ್ ಕೇಸ್ಗಳಿರ್ಬೋದು, ಹೈಕೋರ್ಟ್ ಕೇಸ್ಗಳಿರ್ಬೋದು, ಎಲ್ಲವೂ ಇದಕ್ಕೆ ಪ್ರೆಸಿಡೆಂಟ್ಸ್ ಇದೆ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಬಿಲ್ಗಳನ್ನು ತೆಗೆದುಕೊಂಡು ಕೊಡಬೇಕು. ವೈದ್ಯರಿಂದ ಕೂಡ ಪ್ರಮಾಣ ಹೇಳಿಸ್ಬೇಕಾಗತ್ತೆ, ಪ್ರಮಾಣ ಮಾಡಿಸ್ಬೇಕಾಗತ್ತೆ. ಇನ್ನು ಆ ವೈದ್ಯರು ಬಂದು, ಇಲ್ಲ ಇವ್ರಿಗೆ ಈ ಥರ ಇದಾಗಿದೆ, ಇವ್ರಿಗೆ ಫ್ಯೂಚರಲ್ಲಿ 1 ವರ್ಷದ ನಂತರ ಈ ರೀತಿಯ ಒಂದು ಚಿಕಿತ್ಸೆ ಅವಶ್ಯಕತೆ, ಆಪರೇಷನ್ ಅವಶ್ಯಕತೆ ಮತ್ತು ಅದಕ್ಕೆ ತಗುಲುವಂಥ ವೆಚ್ಚವನ್ನು ಕೂಡ ಅವರು ಹೇಳಿಕೆ ಕೊಟ್ಟಾಗ ನಿಮಗೆ ಕೋರ್ಟ್ ಖಂಡಿತವಾಗಲೂ ಕೂಡ ಆ ಒಂದು ಪರಿಹಾರವನ್ನು ಒದಗಿಸುತ್ತೆ ಸ್ನೇಹಿತರೆ. ಇದೇ ರೀತಿ ಈ ಒಂದು ಅಪಘಾತವಾದಾಗ ಇನ್ಯಾವ ರೀತಿ ಪರಿಹಾರಗಳಿದೆ, ಯಾವ ರೀತಿ ಪ್ರಕ್ರಿಯೆಗಳನ್ನು ತೆಗೆದುಕೊಂಡು ಪುನಃ ನಿಮ್ಮದೇ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.